ಬಾಬಾ ಬುಡನ್ಗಿರಿಯಿಂದ ಕೆಳಗಡೆ ಇಳಿತಿದ್ದೀವಿ ಈಗ. ಎಲ್ಲೇ ತಿಂಡಿ ಮಾಡ್ಕೊಂಡ್ವಿ, ದೋಸೆ ಇತ್ತು, ದೋಸೆ ತಿಂದ್ವಿ. ವ್ಯೂ ಇವಾಗ ಹಂಗೆ ಕ್ಲಿಯರ್ ಆಗ್ತಿದೆ ಗುರು, ಲೈಟಾಗಿ. ಸೊ ಬಿಸಿಲು ಹಂಗೆ ಇವಾಗ ಬಂದಿದೆ. ವ್ಯೂ ಮಾತ್ರ ಅಲ್ಟಿಮೇಟಾಗಿ ಕಾಣ್ತಿದೆ ನೋಡ್ರಿ. ಇವಾಗ ಏನು ಕಾಣುತ್ತೆ ನೋಡ್ಬಯ್ಯ ವ್ಯೂ. ಬೆಳಗ್ಗೆ ಇಷ್ಟೊಂದು ಬೆಟ್ಟಗಳಿದ್ವು ಅನ್ನಿಸ್ತೈತೆ. ರಾತ್ರಿ ಬರ್ಬೇಕಾದ್ರೆ ಅಷ್ಟೇ ಹಿಂಗೆ ಬಂದ್ವಾ ಅಂತ ಫೀಲು. ರಾತ್ರಿ ಬರ್ಬೇಕಾದ್ರೆ ಏನು ನೋಡ್ಲಿಲ್ಲ ಬಿಡ್ರಿ. ಸಿಂಗಲ್ ಗಿಡನೂ ಕಾಣಿಸಿಲ್ಲ ನಮಗೆ. ಹೌದು, ಮುಳ್ಳಯ್ಯನಗಿರಿ ಅದೇ ತಾನೇ? ಅದ್ರ ಹಿಂಭಾಗ, ಅದ್ರ ಹಿಂದ್ಗಡೆ ಅದಾ? ಮಾತ್ರ ಅಲ್ಟಿ. ಈ ಫೀಲೇ ಬೇರೆ ಭಯ, ಮೋಡದಲ್ಲಿ ಹೋಗೋದು. ಯಾರೋ ಹಂಗೆ ಒದ್ದಿಸ್ಬಿಟ್ಟವ್ರೆ ಬೆಟ್ಟ ತುಂಬ ಕಾಣಿಸುತ್ತೆ. ಮೋಡ ನೋಡ್ರಿ. ಅಲ್ವಾ, ಏನ್ ಮಾತಾಡ್ಬೇಕನ್ನೋದೇ ಗೊತ್ತಾಗಲ್ಲ ಇದನ್ನ ನೋಡಿದ್ರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಾತೇ ಬರ್ತಿಲ್ಲ. ನೋಡ್ರಿ ಅಲ್ಲಿ ಮೋಡ ಎಷ್ಟು ಹತ್ತಿರದಲ್ಲಿ. ಒಂದೊಂದು ಟೈಮು ಈ ತುಂಬ ಹಳೇ ಸೀರಿಯಲ್ಸ್ ಅಂದರೆ ಕಾಮಿಡಿ ಕಾರ್ಟೂನ್ಸಲ್ಲಿ ಈ ಮೋಡದ ಮೇಲೇ ವಾಸ ಮಾಡ್ತಕ್ಕಂಥ ಒಂದೆರಡು ಕಾರ್ಟೂನ್ಸ್ ಇದ್ವು ಅವಾಗ ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ. ಮೋಡಗಳು ಅದನ್ನು ಮಾಡ್ಕೊಡೋದು, ಇದನ್ನು ಮಾಡ್ಕೊಡೋದು. ಹೌದು. ಸೊ ಈ ಮೋಡಗಳ ಮೇಲೆ ಇವತ್ತು ನಾವು ಆ್ಯಕ್ಚುಲಿ ಬಂದ ಮೇಲೆ ಅನಿಸ್ತಾ ಇರೋದು ಆ ಥರ ಎಲ್ಲ ನಿಜಾನೇ ಇರ್ಬೋದು, ಗೊತ್ತಿಲ್ದಂಗೆ. ಹೌದು, ಹಂಗೆ ಫೀಲ್ ಕೊಡುತ್ತದು. ಬ್ಯೂಟಿಫುಲ್ ಆಗಿದೆ ಅಲ್ವಾ? ಬೆಳಗ್ಗೆ ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್. ನಾವೇನು ಮೋಡದ ಒಳಗಡೆನೇ ಇದ್ವಿ ಬಿಡ್ರಿ. ಪಕ್ಕ ಅದಂತೂ. ಒಂದು ದಿನ ಮೋಡದೊಳಗಡೆ ಸತತ ವಾಸ ಮಾಡಿ ಬಂದಿದ್ದೀವಿ ಅಂತ ಹೇಳ್ಕೊಬೋದು. ಚಳಿಗಾಲದಲ್ಲಿ ಚಿಕ್ಕಮಂಗ್ಳೂರು ಏನೇ ಅಂದ್ರು ಅದು ಮಳೆ ಇದ್ರೆ ಹೆಂಗೋ ಒಂದು ನಡೆದೋಗುತ್ತೆ, ಬಿಸಿಲಿದ್ರು ಹೆಂಗೋ ನಡೆದೋಗುತ್ತೆ. ಬಟ್ ಈ ಚಳಿ ಇದ್ದಾಗ ಹೆವಿ ಫಾಗ್. ಅಲ್ಲಿ ನೋಡಿ ಹೆಂಗ್ ಕಾಣ್ತೈತೆ ಫಾಗ್ ಬರೋದು. ಈಗ ಬರ್ತಾ ಇದೆ. ಅಲ್ಲಂಗಿತ್ತು ಬೆಳಗ್ಗೆ ಮಸ್ತ್ ಇತ್ತು ಭಯ. ವಾವ್, ಲ್ಯಾಂಡ್ಸ್ಕೇಪ್ಗಳು ಮಾತ್ರ ಸೈಕ್ ಆಗಿದೆ. ಇಲ್ಲಿ ಏನಂದ್ರೆ ನಾವು ಗೊತ್ತಿಲ್ದಂಗೆ ಇಷ್ಟು ದೂರ ಬರೀ ಬೆಟ್ಟನೇ ಇಲ್ಲ ಅನ್ಕೊಂಡು ಬಂದಿದೀವಲ್ಲ ನೈಟು. ಇದೇನ್ ಬ್ರೋ ಇಷ್ಟೇನಾ, ಇದೇನ್ ಬ್ರೋ ಇಷ್ಟೇನಾ ಅನ್ಕೊಂಡು ಬಂದ್ವಿ. ಹೌದು. ಇದು ನೋಡ್ತಾ ಇದ್ರೆ ಬ್ರೋ, ನೈಟಿಂದ ಸಿಚುವೇಶನ್ ಇವತ್ತು ಬೆಳಗ್ಗೆ ಸಿಚುವೇಶನ್ ನೋಡ್ತಾ ಇದ್ರೆ ಹೌದು, ಜೀವನದಲ್ಲಿ ದೊಡ್ಡವ್ರು ಹೇಳ್ತಾರಲ್ಲ ಕಷ್ಟನೂ ಇರಬೇಕು ಸುಖನೂ ಇರಬೇಕು ಅಂತ, ಅದೇ ಜ್ಞಾಪನ ಬರುತ್ತೆ. ನೆನ್ನೆ ನೋಡಿದಕ್ಕೆ ಏನು ಇಲ್ವಲ್ಲ ಅನ್ನಿಸ್ತು. ಬೆಳಗ್ಗೆ ಆಗೋಷ್ಟರಲ್ಲಿ ಎಲ್ಲ ಇದೆಯಲ್ಲ ಗುರು ಇಲ್ಲಿ ಅನಿಸ್ತಾ ಇದೆ. ಹಾಕಿದ್ದೀನಿ ಭಯ್ಯ. ಸೊ ಇಲ್ಲಿಂದ ಮೇಲೋದ್ರೆ ನಿಮಗೆ ದತ್ತಾತ್ರೇಯ ಪೀಠ, ಗಾಳಿ ಕೆರೆ, ಆಮೇಲೆ ಮಾಣಿಕ್ಯದರ ಸಿಗುತ್ತೆ.
ಸೊ ಇಲ್ಲಿಂದ ಈಗ ಹಿಂಗೋದ್ರೆ ನಿಮಗೆ ಹತ್ತಿಗುಂಡಿ ರೋಡ್ ಇದು. ನಾವೀಗ ಹಿಂಗೆ ಹೋಗೋದು. ಏನು ಕಾಣ್ತಿದೆ ನೋಡ್ರಿ ವ್ಯೂ ಮೇಲಿಂದ. ಇದೇ ಹೊನ್ನಮ್ಮ ದೇವಿ ಫಾಲ್ಸು. ಹಿಂಗೆ ಕಾಣುತ್ತೆ ಗುರು, ಮೇಲಿಂದ ನೀರು ಹರಿಯುತ್ತಲ್ಲ, ಇದೇ ಹಿಂಗೆ ಕೆಳಗಡೆ ಹೋಗುತ್ತೆ. ಅಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ ಅಷ್ಟೇ. ಇದೇ ಹೊನ್ನಮ್ಮ ದೇವಿ ಫಾಲ್ಸು. ಸೊ ಇದೇ ನೀರು ಅನ್ಸುತ್ತಲ್ಲ ಬ್ರೋ ಅಲ್ಲಿ ದಬೆ ಫಾಲ್ಸಿಗೆ ಹೋಗೋದು? ಇದೇ ನೀರು ಹೋಗುತ್ತೆ, ಬಟ್ ಆ ಕಡೆ ಹೈಟ್ ಇದೆ ಸ್ವಲ್ಪ. ಅಂದರೆ ಇದು ಹೈಟಲ್ಲಿದೆ, ಹೋಗ್ತಾ ಹೋಗ್ತಾ ಗುಂಡಿ ಐತಲ್ಲ. ಸುಮಾರು 4 ಕಿಲೋಮೀಟರ್ ಕೆಳಗಡೆ ಇದೆ. ಅದೇ ಇದೇ ನೀರು ಹೋಗೋದು. ಇದೇ ನೀರೇ. ಮಸ್ತ್ ಇದೆ ಗುರು, ಹೊರಡೋಣ ಬರ್ರಿ. ಈ ನೀರು ಆಮೇಲೆ ಆ ಕಡೆಯಿಂದ ಇನ್ನೊಂದೆರಡು ಹಾಂ, ನಾವು ಗುಡ್ಡದ ಆ ಸೈಡ್ ಬಂದು ಈಗ ಈ ಸೈಡ್ ಹೋಗ್ತಿದ್ದೀವಿ ಅಲ್ವಾ? ಶೃಂಗೇರಿಗೆ ಬಂದಿದ್ದೀವಿ. ಶೃಂಗೇರಿಲಿ ದೇವಸ್ಥಾನದೊಳಗೆ ಹೋಗಿ ಕೈ ಮುಕ್ಕೊಂಡು ಸೊ ಅಲ್ಲಿಂದ ಆಗುಂಬೆಗೆ ಹೊರಡೋದು. ಸೊ ಪಾರ್ಕಿಂಗ್ ಸೀದಾ ಡೈರೆಕ್ಟ್ ಪಾರ್ಕಿಂಗಲ್ಲೇ ಇದ್ದೀವಿ ಗುರು. ಹಿಂದೆ ಜನನೂ ಅಷ್ಟೊಂದು ಏನಿಲ್ಲ, ಕಡಿಮೆನೇ ಇಲ್ಲ, ಇದ್ದಾರೆ ಜನ ಇದ್ದಾರೆ. ಸೊ ಗಾಡಿ ಮೇಲ್ಗಡೆನೇ ಪಾರ್ಕ್ ಹಾಕ್ಬಿಡೋಣ ಬರ್ರಿ, ಮತ್ತು ಇಲ್ಲಿವರೆಗೆ ಯಾರು ನಡ್ಕೊಂಬರ್ತಾರೆ. ಒಳಗೆ ದರ್ಶನ ಮಾಡೋಣ ಅಂತ ಬಂದಿದ್ವಿ, ಬಟ್ ಕ್ಲೋಸ್ ಇದೆ. ಹೊಸ ಮಠನೂ ಹಳೇದು ಎರಡು ಕ್ಲೋಸ್ ಇದೆ. ಇನ್ನೊಂದು ಆ ಕಡೆ ಬ್ರಿಡ್ಜ್ ಆ ಕಡೆ ಇದಲ್ಲ, ಅಲ್ಲಿಗೆ ಹೋಗಿಲ್ಲ. ಸುಮ್ಮನೆ ಹಂಗೆ ಹೊಳೆ ಹತ್ರ ಹೋಗಿ ಮೀನು ನೋಡಿಕೊಂಡು ಪಾರಿವಾಳದೊಂದೆರಡು ಶಾರ್ಟ್ ಎತ್ಕೊಂಡು ವಾಪಸ್ ಹೊರಟಿದ್ವಿ. ಈ ಕಡೆ ಊಟದಲ್ಲು, ಸೊ ಊಟ ಇದ್ದರೆ ಊಟ ಮಾಡ್ಕೊಂಡು ಹೊರಡೋದು ಹಾಕೋದು. ಫಾರಿನರು, ಬಟ್ ಎಷ್ಟು ಲಕ್ಷಣವಾಗಿ ಸೀರೆ ಉಟ್ಕೊಂಡಿದ್ದಾರೆ ಅವರು. ನಮ್ಮ ದೇಶದವ್ರಿಗೂ ಬಂದೈತೆ ಗುರು. ಇಟಿಟೆ ಹಾಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಅವರು. ನೋಡಾದ್ರೂ ಕಲಿಬೇಕು ಸ್ವಲ್ಪ. ಏನಂತ ಬರೋರಲ್ಲ ಜಾಸ್ತಿ ಈ ಕಡೆ ಕಾರ್ನರಿಗೆ ಬಂದ್ಬಿಟ್ರಿ ಅವರು. ಬಾ ಗುರು, ಬಾ 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 ಗುದ್ಬಿಡು, ಕಾಸು ಕೊಟ್ಬಿಡು, ಹೋಗ್ಬಿಡು ಅನ್ನೋರು. ಸೊ ಶೃಂಗೇರಿಯಿಂದ ಹೊರಟಿದ್ದೀವಿ. ಅಲ್ಲೆರಡು ಪೈನಾಪಲ್ ತಿನ್ಕೊಂಡು ಆಗುಂಬೆ ಕಡೆಗೆ ಹೊರಟಿದ್ದೀವಿ. ಒಂದು 28 ಕಿಲೋಮೀಟ್ರ್ ಇದಾಗುರು ಇಲ್ಲಿಂದ ಕರೆಕ್ಟಾಗೆ. ಸೊ ಆಗುಂಬೆ ಹೋಗಿ ಅಲ್ಲಿಂದ ಏನು ಹೋದ ವಿಡಿಯೋದಲ್ಲಿ ಮುಳ್ಳುಗುಡ್ಡೆ ಹೋಗಿದ್ನಲ್ಲ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ, ಅಲ್ಲಿಗೆ ಹೋಗ್ಬೇಕೀಗ. ಸೊ ಅಲ್ಲಿಗೆ ಹೋಗಿ ಹಂಗೆ ಚೂರು ಮಣಿಪಾಲಿಗೆ ಹೋಗಿ ವಾಪಸ್ಸು ದುರ್ಗಕ್ಕೆ ಇವತ್ತು ನಮ್ಮ ಪಯಣ. ಸೊ ಬರ್ರಿ ಬೇಗ ಆಗುಂಬೆಗೆ ಹೋಗೋಣ, ಸ್ವಲ್ಪ ಅರ್ಜೆಂಟ್ ಇದೆ, ಹೋಗೋಣ ಸ್ವಲ್ಪ ಜಲ್ದಿ. ಆಗುಂಬೆ ಘಾಟ್ ಕೆಳಗೆ ಇಳಿಸಿದ್ದೀವಿ. ಸೊ ಇಲ್ಲಿ ಏನು ಭಯ ಇದು? ಗೋಲಿ ಬಜ್ಜಿ ಅಂತ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಟ್ರೈ ಮಾಡೋಣ, ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಕರ್ಕೊಂಬಂದರು. ಆಗುಂಬೆ ಘಾಟ್ ಇಳಿದು ಮುಂದೆ ಬಂದ ತಕ್ಷಣ ಇಲ್ಲಿ ಹೋಟೆಲ್ ಮಯೂರ ಅಂತ. ಸೊ ಅಲ್ಲಿ ಗೋಲಿ ಬನ್ಸ್ ಟ್ರೈ ಮಾಡ್ತಿದ್ವಿ. ಇಲ್ಲಿ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗೋದು. ಬರ್ರಿ, ನಮ್ಮ ಗಾಡಿಯಲ್ಲಿ ನಿಂತಿದ್ದಾವೆ. ಮಂಗಳೂರು ಬನ್ಸ್ ಅಂದರೆ ಇದೆ ಅಂತೆ. ಎದರಿಂದ ಮಾಡೋದು ಭಯ? ಬಾಳೆನಿಂದ ಮಾಡೋರಂತಪ್ಪ. ಅದು ಹೆಂಗೋ ಏನೋ ನನಗಂತೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನೋಡೋಣ. ಚೆನ್ನಾಗಿತ್ತು ಗುರು, ಟೇಸ್ಟು ಸಖತ್ತಾಗಿತ್ತು. ಯಾರಾದರೂ ಆಗುಂಬೆ ಕಡೆ ಬಂದರೆ ಇಲ್ಲಿ ಬರ್ರಿ, ಹಿಂಗಿದೆ ಹೋಟೆಲು. ಹೊರಡಿದಲ್ಲ ಅಲ್ಲೇ ಒಳಗಡೆ ಹೋಗ್ಬೇಕು. ಬರ್ರಿ ಹೋಗೋಣ. ದೇವಸ್ಥಾನದಲ್ಲಿ ವಿಡಿಯೋ ಶೂಟ್ ಮಾಡೋಂಗಿಲ್ಲ, ಹೋಗಿ ಕೈ ಮುಕ್ಕೊಂಡು ಬಂದುಬಿಡ್ತೀವಿ.
ದೇವಸ್ಥಾನದಲ್ಲಿ ದರ್ಶನ ಆಯಿತು ಗುರು. ದರ್ಶನ ಮಾಡಿಕೊಂಡು ಮಣಿಪಾಲಿಗೆ ಹೊರಟಿದ್ದೀವಿ. ಮಣಿಪಾಲಲ್ಲಿ ಸ್ವಲ್ಪ ನಮ್ಮ ಅಕ್ಕನ ನಮ್ಮ ದೊಡ್ಡಮ್ಮನ ಮಾತಾಡಿಸ್ಕೊಂಡು ಅಲ್ಲಿಂದ ವಾಪಸ್ಸು ದುರ್ಗ. ಇವಾಗ ಆಗೊಂಬೆ ಮೇಲೆ ಹೋಗೋದು. ಬೇರೆ ಕಡೆ ಹೋದರೆ ಏನು ಸಿಗುತ್ತೆ ಹೇಳ್ರಿ, ರೂಟ್ ಒಂದು ಚೇಂಜ್ ಆಗುತ್ತೆ ಅಷ್ಟೇ. ಈ ಕತ್ಲಲ್ಲಿ ಏನು ನೋಡೋದಾಗಲ್ಲ. ಸೊ ಸನ್ಸೆಟ್ ಮಾತ್ರ ಅಲ್ಟಿಮೇಟಾಗಿ ಕಾಣ್ತಿದೆ ಅಲ್ವಾ. ವೈಬ್ರೆಂಟ್ ಕಲರ್ಸ್ ನೋಡ್ರಿ, ಆರೆಂಜ್. ವಿಡಿಯೋ ಎಲ್ಲ ಅಷ್ಟೇ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ. ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.